ಸಲ ನಿಮ್ಮನ್ನು ತಡೆದಿದ್ದೇನೆ. ನಾವು ಹೋಗುವುದೇ ಇಲ್ಲ, ನಾನು ಬಿಟ್ಟೆಲ್ಲ ಹೋಗ್ಲಿಕ್ಕೆ. ಬಿಡುವುದಿಲ್ಲ. ಕಾರಣ ಉಂಟು ಸ್ವಾಮಿ. ಯಾವತ್ತು ಎಲ್ಲಿಗಾದ್ರೂ ಹೋಗುವಾಗ ನನ್ನಲ್ಲಿ ಸಮಸ್ತ ವಿಚಾರವನ್ನು ಹೇಳಿ ಹೋಗುವವರು ತಾವು. ಇವತ್ತು ಹಾಗಲ್ಲ, ಕರದಲ್ಲಿ ಚಕ್ರವನ್ನು ಧರಿಸಿಕೊಂಡಿದ್ದೀರಾ, ಗರುಡನೂ ಸಿದ್ಧನಾಗಿದ್ದಾನೆ. ಈ ರೀತಿಯೆಲ್ಲ ಹೋಗ್ಬೇಕಿದ್ರೆ ಎಲ್ಲಿಯೋ ಯುದ್ಧವೇ ಇರಬೇಕು. ಎಲ್ಲಿಗೆ ಗಮನ ರಮಣ? ಅವಸರದ ಪಯಣ ಎಲ್ಲಿಗೆ? ದಂಡೆತ್ತಿ ಹೋದು ದೇವತೆಗಳನ್ನು ಸದೆಬಡಿದದ್ದು ಮಾತ್ರವಲ್ಲದೆ ಸುರಲೋಕವನ್ನು ತನ್ನ ಕೈವಶ ಮಾಡಿಕೊಂಡು ಸುರ ಸಂಪತ್ತನ್ನು ಅಪಹರಿಸಿಕೊಂಡು ತನ್ನ ಪುರದತ್ತ ಹೋಗಿದ್ದಾನೆ ಎಂದು ಆ ದೇವೇಂದ್ರನೇ ಬಂದು ನನ್ನಲ್ಲಿ ದೂರ ನಿಂತವನಿದ್ದಾನೆ. ಆತನಿಗೆ ಅಭಯದ ನುಡಿಗಳನ್ನಾಡಿದ್ದೆ. ದುಷ್ಟ ದಾನವನನ್ನು ತರಿದು ಸುರಲೋಕವನ್ನು ಮರಳಿ ದೊರಕಿಸುತ್ತೇನೆ, ಮಾತ್ರವಲ್ಲ ಸುರ ಸಂಪತ್ತನ್ನು ನಿನಗೆ ಒದಗಿಸಿಕೊಡುತ್ತೇನೆ ಕೇಳಿ. ಹಾಗಾಗಿ ಈಗ ಮೊದಲು ಪ್ರಾಗ್ಜ್ಯೋತಿಷಪುರದತ್ತ ಹೋಗುತ್ತೇನೆ, ದುಷ್ಟ ದಾನವನನ್ನು ಕರೆಯುತ್ತೇನೆ, ಆಮೇಲೆ ಸುರ ಸಂಪತ್ತನ್ನು ದೇವೇಂದ್ರನಿಗೆ ಕೊಡುವುದಕ್ಕಾಗಿ ದೇವರ ಪ್ರತಿ ಹೋಗ್ತೇನೆ. ಸ್ವರ್ಗಕ್ಕೆ ಹೋಗುವುದು. ಸಂತೋಷವಾಯಿತು ಸ್ವಾಮಿ. ಯಾಕೆ ನಿನಗೆ ನಾನು ಸ್ವರ್ಗಕ್ಕೆ ಹೋಗುವುದಕ್ಕೆ ಸಂತೋಷ? ಹಾಗಲ್ಲ, ಸ್ವರ್ಗ ಮತ್ತೆ ಪಾತಾಳ ಎಲ್ಲ ನಿಮ್ಮದೇ ಬಿಡಿ, ಎಲ್ಲ ನಮ್ಮದೇ. ಆ ವಿಚಾರ ಅಲ್ಲ, ಇದರಲ್ಲಿ ನನ್ನ ಸ್ವಾರ್ಥ ಇದೆ. ಏನದು? ಈ ಹಿಂದೆ ಪಾರಿಜಾತ ಪ್ರಕರಣದಲ್ಲಿ ನೀವು ಹೇಳಿದ್ದೀರಿ, ಆ ರುಕ್ಮಿಣಿಗೆ ಹೂವನ್ನು ಮುಡಿದದ್ದು, ನನಗೆ ಸಿಟ್ಟು ಬಂದದ್ದು. ಆಗ ಮಾತು ಕೊಟ್ಟದ್ದೇನು, ಸ್ವರ್ಗ ಲೋಕದಲ್ಲಿರುವಂತಹ ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ ಎಂಬ ಹಾಗೆ. ಒಳ್ಳೆ ಸಂದರ್ಭ, ನಾನು ಜೊತೆಯಲ್ಲಿ ಬರ್ತೇನೆ ಸ್ವಾಮಿ. ಹಾಗೆ ಮಾಡುವುದು ಯಾಕೆ? ಗರುಡ ಸಿದ್ಧನಾಗಿದ್ದಾನೆ, ಏರಿಕೊಂಡು ಸಾಗೋಣ ಆ ಕಡೆಗೆ.